ವೆಲ್ಕಮ್ ಟು ಜ್ಯೋತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ಲಾಗ್ ಮಾಡದೆ, ಸೊ ಇವತ್ತು ಲಾಗ್ ಮಾಡುವ ಅಂತ. ಆ್ಯಕ್ಚುಲಿ ನಾನು ಲಾಸ್ಟ್ ವೀಕ್ ಹಾಕಿದ್ದು ವೀಡಿಯೋಸ್ ತೆಗೆದಿದ್ದೆ, ಹಾಕಲಿಕ್ಕೆ ಆಗಲಿಲ್ಲ. ತುಂಬ ಮನಸ್ಸಿಗೆ ಬೇಜಾರಿಂದ ಯಾವ ವೀಡಿಯೋನು ಕೂಡ ಅಪ್ಲೋಡ್ ಮಾಡಲಿಕ್ಕೆ ಮನಸ್ಸಿರಲಿಲ್ಲ. ಮನುಷ್ಯ ಜೀವನವೇ ಅಷ್ಟೇ, ಯಾವತ್ತಿದ್ದವ ನಾಳೆ ಇರ್ತಾನಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಪರಿಸ್ಥಿತಿ ಆಗಿದೆ ಈಗ. ನಾನು ಯಾವಾಗಲೂ ಲಾಗಲ್ಲಿ ಹೇಳ್ತಿದ್ದೇನೆ, ಈಗ ಏನಂದರೆ ಸಾವುಗಳು ಜಾಸ್ತಿ ಆಗಿದೆ, ಜನನ ಮರಣ ಅಂತ. ಮರಣ ತುಂಬ ದಿನ ಆಗಲೂ ಒಂದೊಂದು ಸುದ್ದಿ ಕೇಳ್ತಾ ಇರ್ತೇವೆ. ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಒಂದು ಡೆತ್ ಆಯಿತು. ಮೈನರ್ 17 ಇಯರ್ಸ್ ಏಜ್ ಹುಡುಗ ಡೆತ್ ಆಯಿತು. ತುಂಬ ಬೇಕಾದವ ನಮ್ಮ ಫ್ಯಾಮಿಲಿಗೆ, ತುಂಬ ಇಷ್ಟಪಡುವ ಹುಡುಗ, ಎಲ್ಲರೂ ಇಷ್ಟಪಡುವ ಹುಡುಗ. ಅವನು ಕಾಲು ಜಾರಿ ಬಿದ್ದು ಡೆತ್ ಆಯಿತು. ಹಾಗೆ ನಾವು ಅದೇ ಎಣಿಸೋದು, ತಾಯಿ ಹೇಗೆ ತಡ್ಕೊಳ್ತಾರೆ ಈ ದುಃಖವನ್ನು ಅಂತ ಅದೇ ಎಣಿಸೋದು ಯಾವಾಗಲೂ. ಯಾಕೆಂದರೆ ಆ ಮಗು ಯಾವ ರೀತಿ ಅಂದರೆ ಎಲ್ಲರಿಗೂ ಕೂಡ ದುಃಖ, ತುಂಬ ದುಃಖ. ಅಪ್ಪ ಅಮ್ಮನಿಗೆ ಎಲ್ಲರಿಗೂ ದುಃಖ, ಅದೇ ತಾಯಿಗೆ ತುಂಬ ದುಃಖ ಆಗ್ತದೆ. ತುಂಬ ಅಂದರೆ ಅದು ಹೇಳಿಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ, ಅಷ್ಟು ದುಃಖ ಆಗ್ತದೆ ತಾಯಿ. ಹಾಗೆ ದೇವರ ಹತ್ರ ಕೇಳೋದು, ದೇವರು ಯಾಕೆ ಈ ಥರ ಎಲ್ಲ ಮಾಡ್ತಾರಂತ ನಮಗೆ ಗೊತ್ತಾಗೋದಿಲ್ಲ. ದೇವರಿಗೆ ನಾವು ಎಷ್ಟು ಪ್ರಾರ್ಥನೆ ಎಲ್ಲ ಮಾಡ್ತೇವೆ. ದೇವರಿಗೆ ಎಂತ ಹೇಳೋದಂದರೆ, ನಾನು ಇಷ್ಟು ಕೇಳೋದು ದೇವರ ಹತ್ರ, ಆರೋಗ್ಯ, ದೇವರು ದೇಹ ಆರೋಗ್ಯ ಎಲ್ಲ ಕರೆಕ್ಟ್ ಕೊಟ್ಟಿದ್ರೆ. ಬಡತನ ಅಂದರೆ ಓಕೆ, ದುಡ್ದು ತಿನ್ಬೋದಲ್ಲ, ಜ್ಞಾನ ಉಂಟು, ಒಂದು ಎಜುಕೇಷನ್ ಎಂತಾದರೂ ಇದ್ದರೆ ದುಡಿದು ತಿನ್ಬೋದು ದೇವರು. ಅದನ್ನು ಕಿತ್ಕೊಳ್ಬೋದು, ಅದನ್ನೆಲ್ಲ ಕಿತ್ಕೊಳ್ಬಾರ್ದು ದೇವರು ಅಂತ ನಾನು ಹೇಳೋದು. ಏನು ಮಾಡೋದು, ಸ್ವಲ್ಪ ಏನು ಕಾಲು ಜಾರಿ ಬಿದ್ದು ಕೈ ಏನು ಫ್ರಾಕ್ಚರ್ ಆಗಿದೆ, 2 ಮಂತ್ ರೆಸ್ಟ್ ಎಲ್ಲ ಇದ್ದರೆ ಅದು ಕೂಡ ಓಕೆ ಆಗ್ತಿತ್ತು. ನಮಗೆ ನೆಮ್ಮದಿ ಇರ್ತಿತ್ತು, ಆ ಮಗುಗೆ ಏನಾಗಲಿಲ್ಲ, ಸ್ವಲ್ಪ ಬಿದ್ದು ಇದಾಯ್ತಂತ. ಇದು ದೇವರು ಆವಾಗ ಸ್ಪಾಟಲ್ಲಿ ಕರ್ಕೊಂಡು ಹೋದರು ಮಗುವನ್ನು. ತುಂಬ ಬೇಜಾರಾಗ್ತದೆ ಕೇಳಿ. ಅದಕ್ಕೆ ಲಾಗ್ ಮಾಡಲಿಕ್ಕೆ ಮನಸ್ಸೇ ಇರಲಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಅದು ತಲೆಯಲ್ಲಿ, ಅಂದರೆ ಊರಲ್ಲಿ ಆದರೆ ಒಂದು ಮಾತಾಡಿ ಆಚೆ ಈಚೆ ಇಲ್ಲಿ ಕೂತ್ಕೊಂಡು ಅದೇ ತಲೆಯಲ್ಲಿ ಎಣಿಸಿ ತಲೆಯೆಲ್ಲ ಎಂತ ಆಗಿದೆ ಅಂತ ಗೊತ್ತಾಗೋದಿಲ್ಲ ನಮಗೆ. ನಮ್ಮ ಒಟ್ಟಿಗೆ ಇದ್ದ ಹುಡುಗ ಅಲ್ಲ, ಹಾಗೆ. ಮತ್ತೇನು ಮಾಡೋದು. ಮತ್ತು ಸಂಜೆ ಹೀಗೆ ಹೋಗುವಂತ ಎಷ್ಟು ದಿವಸ ಅಂದರೆ ಅದು ಕೂತ್ಕೊಂಡು ಎಂತ ಹೇಳ್ತಾರೆ, ಮಂಡೆ ಇದೆಲ್ಲ ಆಗಿದೆ, ಎಂತ ಹೇಳ್ತಾರೆ, ಅದು ಚಿಟ್ಟಿ ಹಿಡಿದಾಗೆ ಆಗಿದೆ ತಲೆಯೆಲ್ಲ ಕೂತ್ಕೊಂಡು. ಹಾಗೆ ಹೋಗಿ ಸ್ವಲ್ಪ ಮಾಲಿಗೆ ಹೋಗಿ ಬರುವಂತ ಹೋದದ್ದು. ಮಾಲ್ ಅಂದರೆ ಇಲ್ಲಿ ಹತ್ತಿರದಲ್ಲಿ, ಎಂತ ತರಲಿಲ್ಲ, ಹೋಗಿದ್ದು. ಎಂತ ಮಾಡೋದು, ಮಗುವಿಗೆ ಕೂಡ ಒಳಗೇನೆ ಕೂತ್ಕೊಳಿಸಿ ತುಂಬ ದಿವಸ ಆಯಿತು. ಅವನನ್ನು ಕೂಡ ಎಲ್ಲಿ ಕರ್ಕೊಂಡು ಹೋಗಲಿಲ್ಲ, ಒಳಗೇನೆ ಇದ್ದ. ನಮಗೆ ಮನಸ್ಸಿಲ್ಲ, ಎಲ್ಲಿಗೆ ಹೋಗ್ಲಿಕ್ಕೆ ಕೂಡ ಮನಸ್ಸೇ ಇಲ್ಲ. ಹಾಗೆ ಮತ್ತು ಮಗುಗೋಸ್ಕರ ಸ್ವಲ್ಪ ಹೊರಗೆ ಹೋಗಿ ಬಂದೆ. ತುಂಬ ಬಿಸಿಲು ಅಂದರೆ ಈ ಬಿಸಿಲಲ್ಲಿ AC ಹಾಗಿದ್ರೆ ಆಗೋದಿಲ್ಲ ಅಂದರೆ ವಿಂಡೋ ತೆಗೆಯುವಾಗ ಗಾಳಿ ಕೂಡ ಬಿಸಿ ಇರ್ತದಲ್ಲ, ಆಗೋದಿಲ್ಲ. ಹಾಗೆ ಮತ್ತು ಮಾಲ್ ಒಳಗೆ ಬಂದದ್ದು. ಮಾಲಲ್ಲಿ ಅದು ಎಂತ ಆಫರ್ ಎಲ್ಲ ಏನು ಹಾಕಲಿಲ್ಲ, ಸುಮ್ಮನೆ ಹೋಗಿ ಒಂದು 2-3 ರೌಂಡ್ ಆಚೆ ಈಚೆ ತಿರುಗಿ ಮತ್ತೆ ರಿಟರ್ನ್ ಬಂದದ್ದು ನಾವು. ನಾವೇನು ಎಣಿಸೋದಂದರೆ, ಮಕ್ಕಳು ದೊಡ್ಡದಾಗಬೇಕು, ದೊಡ್ಡದಾದ ಮೇಲೆ ಎಜುಕೇಷನ್ ಎಲ್ಲ ಆದಮೇಲೆ ಅವರ ಕಾಲಲ್ಲಿ ಅವ್ರು ನಿಲ್ಲಬೇಕಂದ್ರೆ ಯಾರದು ಏನು ಹೇಳ್ತಾರೆ, ಯಾರ ಕೈ ಕೆಳಗೆ ಕೆಲಸ ಮಾಡಬಾರ್ದು. ಅವರೊಂದು ಪ್ರೊಫೆಷನಲ್ ಆಗಿ ಜಾಬ್ ಮಾಡಿ ಅವರ ಸ್ವಂತ ದುಡಿಮೆಯಿಂದ ದುಡಿಬೇಕು, ಹಾಗೆಲ್ಲ ಎಣಿಸೋದು ನಾವು ಪೇರೆಂಟ್ಸ್ ಅವರು. ಆದರೆ ಈಗ ಏನು ಮಾಡೋದು, ಈಗೆಲ್ಲ ಆಗುವಾಗ ಸಣ್ಣ ಪ್ರಾಯದಲ್ಲೇ ದೇವರು ಕರ್ಕೊಂಡು ಹೋಗ್ತಾರೆ ಮೇಲೆ, ಎಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಈಗ ಏನಂದರೆ, ಇಲ್ಲಿ ಇದು ಗೋಲ್ಡ್ ಸ್ವಲ್ಪ ರೇಟ್ ಕಮ್ಮಿ ಆಯ್ತೇನೋ, ಹಾಗೆ ಸುಮಾರು ಜನ ಹೋಗ್ತಿದ್ರು. ಅಷ್ಟೇನಿಲ್ಲ, ಸ್ವಲ್ಪ ಏನೋ ಕಡಿಮೆ ಆದದ್ದು. ಗೋಲ್ಡ್ ನೋಡಲಿಕ್ಕೆ ಹೋಗ್ತಾಯಿದ್ರು ಸುಮಾರು ಜನ. ಹಾಗೆ ಮತ್ತು ನಾವು ಇಲ್ಲಿ ಎಂತ ತಗೊಳ್ಳಿಕ್ಕೆ ಹೋದದ್ದು, ಆ್ಯಕ್ಚುಲಿ ನಾವು ಹೀಗೆ ಎಂತ ತಗೊಳ್ಳಿಕ್ಕೆ ಏನಿಲ್ಲ, ಹೋದದ್ದು ಹುಚ್ಚರಾಗಿ ಹೋಗೋದು, ರೋಡಲ್ಲಿ ಹೋಗೋದು, ಯಾವುದು ಮಾಲ್ ಸಿಗ್ತದೆ ಅದರೊಳಗೆ ಹೋಗೋದು, ಅಷ್ಟೇ ಹೋಗೋದು, ಮತ್ತೇನಿಲ್ಲ. ಏನು ತಗೊಳ್ಳಿಕ್ಕೆ ಮನಸ್ಸೇ ಇಲ್ಲ, ಎಂಥದ್ದು ಕೂಡ. ಮಂಡೆ ಹಾಳಾಗಿ ಹೋಗಿದೆ ಟೆನ್ಷನ್ ತಗೊಂಡು. ಹಾಗೆ
ಮತ್ತು ಪಾತ್ರೆಯಲ್ಲಿ ಒಳ್ಳೆಯದು ಸಿಗ್ತದೆ, ತುಂಬ ಒಳ್ಳೊಳ್ಳೆ ಪಾತ್ರೆ ಇದು ಅಂದರೆ ಇದು ಏನು ಹೇಳ್ತಾರೆ ಅಂದರೆ ಕಾಸ್ಟ್ಲಿ ಇರ್ತದೆ, ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಇಂಡಿಯಾದಿಂದ ಇಂಪೋರ್ಟ್ ಆಗೋದಲ್ಲ, ಕಾಸ್ಟ್ಲಿ ಇರ್ತದೆ. ಇಂಪೋರ್ಟ್ ಚಾರ್ಜ್ ಎಲ್ಲ ಡೀಸೆಲ್ ಅದು ಇದು ಪೆಟ್ರೋಲ್ ಅದೆಲ್ಲ ಚಾರ್ಜ್ ಎಲ್ಲ ಆಗುವಾಗ ಆಗ್ತದೆ, ಚಾರ್ಜ್ ಜಾಸ್ತಿ ಬೀಳ್ತದೆ ಇಲ್ಲಿ ಕೂಡ. ಹಾಗೆ ಮಗನಿಗೆ ಒಂದು ಟಿಫಿನ್ ನೋಡಲಿಕ್ಕೆ ಹೋದೆ ಸಣ್ಣದು, ಎಂತಾದರೂ ಹಾಕಲಿಕ್ಕೆ ಆಚೆ ಈಚೆ ಹೋಗುವಾಗ ತಗೊಳ್ಬೇಕಾಗ್ತದಲ್ಲ ಪುಡಿ ಎಲ್ಲ ಹಾಕಲಿಕ್ಕೆ, ಹಾಗೆ ನೋಡಿದ್ದು. ಅದೇನೋ ಅಷ್ಟು ಇಷ್ಟ ಆಗಲಿಲ್ಲ, ಬಾಯಿ ಅಷ್ಟು ಗಟ್ಟಿ ಇರಲಿಲ್ಲ ಅದರದ್ದು, ಲೂಸ್ ಇತ್ತು ಅದರದ್ದು, ಲಿಡ್ ಲೂಸ್ ಇತ್ತು ಹಾಗೆ. ಮತ್ತು ಅವನು ಸ್ವಲ್ಪ ನೋಡಿದ್ದ, ಅವನಿಗೆ ಸ್ವಲ್ಪ ಖುಷಿ ಆಯಿತು, ಮನೆಯಲ್ಲಿ ಕೂತ್ಕೊಂಡಿಸಿದ್ದೆ ಅಲ್ಲ ಹಾಗೆ. ನೋಡಿ ಕ್ವಾಲಿಟಿ ಎಲ್ಲ ತುಂಬ ಒಳ್ಳೆಯದಿದೆ, ಏನು ಹೇಳಲಿಕ್ಕಿಲ್ಲ ಕ್ವಾಲಿಟಿಯಲ್ಲಿ. ಥಿಕ್ನೆಸ್ ತುಂಬ ಇದೆ ಇದರಲ್ಲೆಲ್ಲ. ಇದೆಲ್ಲ ಆಪಮ್ ಇದೆಲ್ಲ ಕೇರಳದವರೆಲ್ಲ ಜಾಸ್ತಿ ಮಾಡ್ತಾರೆ ಇದರಲ್ಲಿ, ಆಪಮ್ ಇದರಲ್ಲೆಲ್ಲ ಹಾಗೆ. ಮತ್ತು ಇಲ್ಲಿ ಮಣ್ಣಿದು ಚಟ್ಟಿ ಇದೆ, ನನಗೆ ಆ್ಯಕ್ಚುಲಿ ಇದು ಮಣ್ಣಿದು ಅಂತ ಹೇಳಿಗಾಗೋದಿಲ್ಲ, ಅಮ್ಮ ಹೇಳಿದರು ಎಂತ ಹೇಳ್ತಾರೆ ಹಂಚಿದುಂಟಲ್ಲ ಅದು ಅದರಲ್ಲಿ ಮಾಡಿದಿರ್ಬೋದು ಅಂತ. ನಾನು ಒಂದು ತಗೊಂಡಿದ್ದೆ ಅವತ್ತು, ಅದರಲ್ಲಿ ಪಾತ್ರೆ ಅದರಲ್ಲಿ ಮಾಡಿದ್ದು ಕರಿ, ಅದು ಮಣ್ಣಿದ್ದೇ ಘಾಟು ತುಂಬ ಇದಾಯಿತು. ಇದು ನೋಡಿ, ಇದು ಮುಂಚೆ ಎಲ್ಲ ಇದರಲ್ಲಿ ಮಾಡ್ತಿದ್ರಲ್ಲ ಮಸಾಲೆ ಎಲ್ಲ ಗ್ರೈಂಡ್, ಇದು ನರ್ಸ್ ನೋಡಿ ಎಷ್ಟುಂಟು, ಬೇರೆ ಬೇರೆ ಕಂಟಿದ್ರೆ ನರ್ಸ್ ನಾನು ಇಷ್ಟೇ ತೋರಿಸಿದ್ದು. ಇಲ್ಲಿ ನಿಂತ್ಕೊಂಡಿದ್ದೆ, ನಾನು ನರ್ಸ್ ತೊಗೊಳ್ಳಿಕ್ಕೆ ನಿಂತಿದ್ದೆ, ಆಗ ಇಲ್ಲಿ ಇದ್ದದ್ದು ಮಾತ್ರ ವೀಡಿಯೋ ತೆಗೆದು. ಆ ಸೈಡ್ ನೋಡಿ ತುಂಬ ಎಷ್ಟು ಉಂಟು ನೋಡಿ ವೆರೈಟಿ ಆಫ್ ನಟ್ಸ್ ಅಂತ ಹಾಗೆ. ಮಸಾಲೆ ಪ್ಯಾಕೆಟ್ ಎಲ್ಲ ಉಂಟು, ಇದೆಲ್ಲ ಟರ್ಕಿಶ್ ಮತ್ತು ಇವರೆಲ್ಲ ತಿಂತಾರೆ ಎಲ್ಲ, ಕೆಲವು ಜನ ತಗೊಂಡು ಹೋಗ್ತಾರೆ ಬ್ರೆಡ್ಡೆಲ್ಲ ಹಾಕಿ ತಿನ್ನಲಿಕ್ಕೆ ಹಾಗೆ. ಇದು ಕ್ಯಾಶು ಹಾಗೆ. ಮತ್ತು ಫಿಶ್ ಎಲ್ಲ ಇತ್ತು, ಫಿಶ್ ಹಾಗೆ. ನಾನು ತಿಂಡಿ ಎಂತ ತಗೊಂಡೆ ಅಲ್ಲಿ, ಇದು ಪಾವ್ ಭಾಜಿ ಇತ್ತು. ಇಲ್ಲಿ ಪಾವ್ ಭಾಜಿ ನನಗೆ ಇಷ್ಟ ಆಯಿತು, ಒಳ್ಳೆಯದಿತ್ತು. ಪ್ರಾಬ್ಲಮ್ ಇಲ್ಲ, ಕೆಲವು ಕಡೆ ಪಾವ್ ಭಾಜಿ ಸ್ವೀಟ್ ತುಂಬ ಹಾಕ್ತಾರೆ ಅದಕ್ಕೆ, ಮಾಡಲಿಕ್ಕೆ ಕೆಲವ್ರಿಗೆ ಗೊತ್ತಿಲ್ವೇನಾ ಹಾಗೆ. ಇಲ್ಲಿದ್ದು ಪಾವ್ ಭಾಜಿ ಒಳ್ಳೆಯದಿತ್ತು, ನಾನು ಪಾವ್ ಭಾಜಿ ತಗೊಂಡೆ. ಸಾರಿ, ಪಾವ್ ಭಾಜಿ ಅಲ್ಲ, ವಡಪಾವ್, ಪಾವ್ ಭಾಜಿ ಅಲ್ಲ ವಡಪಾವ್ ತಗೊಂಡದ್ದು ಹಾಗೆ. ಮತ್ತು ಮಿಕ್ಸ್ಚರ್ ಎಲ್ಲ ಹೋಮ್ ಮೇಡ್ ಮಿಕ್ಸ್ಚರ್ ಏನೋ ಇದೆಲ್ಲ ಇಟ್ಟಿದ್ರು ಇಲ್ಲಿ, ಅದು ಸುಮಾರು ಜನ ತಗೊಳ್ತಾ ಇದ್ದರು ಹಾಗೆ. ಮತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೇನೆ, ಸ್ವಲ್ಪ ಸಣ್ಣ ವೀಡಿಯೋ, ನಾನು ತುಂಬ ದಿನ ಆಯ್ತಲ್ಲ ಒಂದು ಇಂಟರ್ವ್ಯೂ ಮಾಡುವ ಅಂತ, ಏನಾದರೂ ವೀಡಿಯೋ ಮಾಡಿ ಹಾಕುವ ಅಂತ ಹಾಕಿದ್ದು. ಸೊ ಬಾಯ್, ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.